ಪ್ರತಿ ವರ್ಷ ದಸರಾದಲ್ಲಿ ಒಂದು ಸಮಾರಾಧನೆ ನಡೀತಾ ಇತ್ತು. ಎಲ್ಲ ಕಡೆನೂ ದೇವಿ ಭಾಗವತ, ಲಲಿತಾ ಸಹಸ್ರನಾಮ, ಲಲಿತೋಪಾಖ್ಯಾನ, ದೇವಿ ಬಗ್ಗೆ ಸಮಾರಾಧನೆ ಎಲ್ಲ ಕಡೆ ನಡೀತಿತ್ತು. ಈ ವರ್ಷ ನಿಮ್ಮನ್ನು ಈ ರೀತಿ ನೋಡೋದು ಅವಳ ಇಚ್ಛೆ. ಈ 10 ದಿವಸಗಳು 10 ತರಹ ಲಲಿತಾ ಸಹಸ್ರನಾಮವನ್ನು ಸಾಧನವಾಗಿ ಬಳಸಿಕೊಂಡು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿ ಅವಳ ಸಾಯುಜ್ಯವನ್ನು, ಅವಳ ಜೊತೆ ಸಾರೂಪ್ಯವನ್ನು, ಆ ಸಾನ್ನಿಧ್ಯವನ್ನು, ಸಾಮೀಪ್ಯವನ್ನು, ಸಾಲೋಕ್ಯವನ್ನು ಪಡ್ಕೊಳ್ಳೋಕ್ಕೆ ಕೆಲವು ಉಪಾಯಗಳು. ತಾಯಿ ಜೊತೆ ಆಟ ಆಡೋಕ್ಕೆ ಕೆಲವು ಮಕ್ಕಳು ಉಪಾಯ ಮಾಡಬೇಕಲ್ಲ, ಆ ರೀತಿ 10 ದಿನ ಸಾಧನವಾಗಿ ಬಳಸಿಕೊಂಡು ಸಹಸ್ರನಾಮವನ್ನು ಆ ತಾಯಿಯನ್ನು ನಮ್ಮ ಒಳಗಡೆನೆ, ಸಾಯುಜ್ಯ ಅಂದರೆ ಏನು, ಒಂದಾಗೋದು ಅವಳಲ್ಲಿ, ಅವಳ ಪ್ರೆಸೆನ್ಸ್ನ ಫೀಲ್ ಮಾಡೋದು, ಬರೀ ಪರಿಚಯ ಮಾಡ್ಕೊಳ್ಳೋದಲ್ಲ, ಅವಳ ಜೊತೆ ಸುಖ ದುಃಖ ಹಂಚ್ಕೊಳ್ಳೋದು, ಸಂತೋಷ ಹಂಚ್ಕೊಳ್ಳೋದು, ಖುಷಿ ಹಂಚ್ಕೊಳ್ಳೋದು, ಅವಳ ಸಂಬಂಧ ಏನು ಅನ್ನೋದನ್ನು ನಾವು ಅರ್ಥಕೊಂಡು ಖುಷಿ ಪಡೋದು, ಇದೆಲ್ಲನೂ ಕೂಡ ಈ 10 ದಿನ ಮಾಡೋಣ. ನಾನು ಲಲಿತಾ ಸಹಸ್ರನಾಮದಲ್ಲಿ ಮೊದಲನೇ ಶ್ಲೋಕದಿಂದ ಸಿಸ್ಟಮ್ಯಾಟಿಕ್ ಆಗಿ ಹೋಗಲ್ಲ. 10 ದಿನ 10 ಕಡೆಯಿಂದ ಆರಿಸ್ಕೊಳ್ತೀನಿ. 10 ಕಡೆಯಿಂದ, ಯಾಕೆಂದರೆ ಒಂದೊಂದು ನಾಮನೂ ಪರಿಪೂರ್ಣ. ಇಲ್ಲಿ ಕನೆಕ್ಷನ್ ಬೇಡವೇ ಬೇಡ. ಒಂದೊಂದು ನಾಮದಲ್ಲೂ ಕೂಡ ಆ ದೇವಿಯನ್ನು ತಲುಪುವ ಮಾರ್ಗ ಇದೆ. ಒಂದೊಂದು ನಾಮವೂ ಕೂಡ ಪರಿಪೂರ್ಣ. ಅದರಿಂದ ನೋಡೋಣ, ಇವತ್ತು ಯಾವ ನಾಮ ಆ ದೇವಿ ಅವಳಿಚ್ಛೆಯಂತೆ ಸ್ಫುರಿಸುತ್ತೆ ಅದನ್ನು ಇವತ್ತು ತೆಗೆದುಕೊಂಡಿದ್ದೀನಿ. ಎಷ್ಟೋ ಜನ ಲಲಿತಾ ಸಹಸ್ರನಾಮವನ್ನು ಪುಸ್ತಕ ಇಟ್ಕೊಂಡು ಓದ್ತಾ ಇದ್ದೀರಾ, ಒಳ್ಳೆಯದು, ಇದೊಂದು ಅಭ್ಯಾಸ, ಒಳ್ಳೆಯದು. ಕೆಲವರಿಗೆ ಓದಿ 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 ಹೇಳಿ 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 ಪಠಿಸಿ ಬಾಯಿಗೆ ಬರುತ್ತೆ. ಅವರು ಸೀನಿಯರ್ ಅಂತಲ್ಲ, ಒಳ್ಳೆಯದು, ಇದು ರೂಢಿ ಮಾಡ್ಕೊಂಡಿರ್ತಾರೆ, ಬರುತ್ತೆ. ಶುಕ್ರವಾರ ಹೇಳ್ತಾ ಇರ್ತಾರೆ. ಆವಾಗ ಅವಳ ಹೆಸರುಗಳೆಲ್ಲ ಪರಿಚಯ ಆಗುತ್ತೆ. ಇನ್ನು ಕೆಲವರು ಸ್ವಲ್ಪ ಅರ್ಥ ತಿಳ್ಕೋಬೇಕು ಅಂತ ಹೊರಡ್ತಾರೆ. ಅವರಿಗೆ ಆ ಸಹಸ್ರನಾಮದ ಅರ್ಥಗಳು ಅರ್ಥ ಆಗುತ್ತೆ, ಸುಲಭವಾಗಿ ಅರ್ಥ ಆಗುತ್ತೆ. ಕೆಲವರು ಅರ್ಥ ಮಾಡ್ಕೊಂಡ ಮೇಲೆ ಸಹಸ್ರನಾಮ ಹೇಳುವಾಗ ಆ ಅರ್ಥ ಜ್ಞಾಪಕಕ್ಕೆ ಬರಲ್ಲ. ಅರ್ಥ ಎಲ್ಲ ಒಂದು ಸ್ಟಡಿ ಥರ ಓದಬೇಕು, ಸಹಸ್ರನಾಮ ಹೇಳುವಾಗ ಅರ್ಥಗಳೇ ಜ್ಞಾಪಕ ಬರಲ್ಲ. ಇದನ್ನು ಎಷ್ಟೋ ಸತಿ ನಂಗೆ ಹೇಳಿದ್ದಾರೆ ಆ ಸಾಧನೆ ಮಾಡೋರು. ಈ ಅರ್ಥಗಳೆಲ್ಲ ಮರ್ತೋಗುತ್ತೆ, ಬರೀ ನಾಮನೇ ಜ್ಞಾಪಕ ಬರುತ್ತೆ, ಇನ್ನೂ ಎರಡೂ ಸೇರಿಲ್ಲ, ಅರ್ಥ ಅನುಭವಿಸ್ಕೊಂಡು ಹೇಳೋಕ್ಕಾಗಿಲ್ಲ. ಇದು ಹಾಗೇನೆ ಬರ್ತಾ ಬರ್ತಾ ಕೆಲವರು ಭಾವ ಅಂದರೆ ಅದರಲ್ಲಿರುವಂಥ ತಾತ್ಪರ್ಯವನ್ನು ಅನುಭವಿಸಿ ಅದನ್ನು ಹೇಳೋಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಇನ್ನೊಂದು ಸ್ವಲ್ಪ ಪ್ರೌಢಿಮೆ ಇದೆ. ಇನ್ನೂ ಕೆಲವರು ಆಳವಾಗಿ ಹೋದಾಗ ಪ್ರತಿ ಸತಿ ಒಂದೊಂದು ನಾಮ ಜಪ ಮಾಡಿದ್ರೇ ಹಾಗೆ ಆ ಅರ್ಥದಲ್ಲಿ ಸೇರಿಕೊಂಡಾಗ ಅವಳಲ್ಲಿ ಒಂದಾಗಬಹುದು. ಅಷ್ಟು ಸೂಕ್ಷ್ಮವಾಗಿ ಆ ಅರ್ಥ ನಮ್ಮನ್ನು ಸೆಳೆಯುತ್ತೆ. ಅದೇ ಥರನೇ ಈ ಅಭ್ಯಾಸ ಮಾಡೋದನ್ನು ನಾನು ಎಷ್ಟೋ ಸತಿ ಹೇಳ್ತೀನಿ, ರೂಢಿ ಮಾಡ್ಕೊಳ್ಬೇಡಿ. ಅಭ್ಯಾಸ ಅಂದರೆ ರೂಢಿ ಅಂತಲ್ಲ, ದಿನ ಹೇಳು ಅಂತಲ್ಲ. ಅಭ್ಯಾಸ ಅಂದರೆ ನಮ್ಗೆ ಆ ಥರ ಅರ್ಥ ಬರುತ್ತೆ, ಪದಾರ್ಥ. ಆದರೆ ಕೃಷ್ಣನೂ ಹೇಳಿದ್ದಾನೆ ಅರ್ಜುನನಿಗೆ, ನೀನು ಪರ್ಫೆಕ್ಟ್ ಆಗಬೇಕಾದ್ರೆ ಅಭ್ಯಾಸ ಮತ್ತು ವೈರಾಗ್ಯ ಇದೆರಡೂ ಒಟ್ಟಿಗೆ ಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ. ಈ ಅಭ್ಯಾಸ ವೈರಾಗ್ಯ ಯಾಕೆ ಹೇಳ್ದ ಒಟ್ಟಿಗೆ ಅಂದಾಗ, ಈ ಅಭ್ಯಾಸ ಅನ್ನೋದು ಅತಿಶಯವಾಗಿ ಮಾಡಬೇಕು. ನಾನು ಹೇಳಿದ್ನಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅಂತ ಹೇಳಿ. ದೇವಿಯನ್ನು ಈಗ ತುಂಬ ಜನಕ್ಕೆ ಅಮ್ಮ ಯಾರೋ ಹೇಳಿ ಪರಿಚಯ, ಅಥವಾ ಸುಮ್ಮನೆ ಫೋಟೋ ನೋಡಿ ಪರಿಚಯ, ಅಥವಾ ಯಾರ ಮೂಲಕನೋ ಒಂದು ಸತಿ ನೋಡಿದ ಪರಿಚಯ, ಎಲ್ಲೋ ನೋಡಿದ ಪರಿಚಯ. ಕೆಲವರಿಗೆ ನನ್ನ ಹತ್ರ ಸ್ನೇಹ ಇದೆ, ಸಲಿಗೆ ಇದೆ,
ನನ್ನ ಬಗ್ಗೆ ಎಲ್ಲ ಗೊತ್ತು, ಅವ್ರ ಬಗ್ಗೆ ನನಗೆ ಗೊತ್ತು. ಆ ಥರ ಕ್ಲೋಸ್ನೆಸ್ ಇದೆ. ಅದನ್ನೇ ನಿಯರ್ನೆಸ್, ಟುಗೆದರ್ನೆಸ್, ಕ್ಲೋಸ್ನೆಸ್, ಒನ್ನೆಸ್ ಅಂತ. ಆ ಥರ ನಾವು ಅಮ್ಮನನ್ನ, ದೇವಿಯನ್ನ, ಆ ತಾಯಿಯನ್ನ ಪರಿಚಯ ಮಾಡ್ಕೊಳ್ಳೋದಷ್ಟೇ ಅಲ್ಲ ನಾಮದಿಂದ, ಅವಳು ನಮ್ಮೊಳಗಡೆ, ಈ ಮನೆ ಒಳಗಡೆ ಅವಳನ್ನ ಸ್ವಾಗತಿಸಿ, ಆಹ್ವಾನಿಸಿ, ಆವಾಹನೆ ಮಾಡಿಕೊಂಡು ನಮ್ಮೊಳಗೆ ಆ ದೇವಿಯನ್ನ ಅನುಭವಿಸೋದು ಹೇಗೆ ಅನ್ನೋದನ್ನ ಕೆಲವು ನಾಮದಲ್ಲಿ ನೋಡೋಣ. ಇದಾದ್ಮೇಲೆ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ, ನಾಳೆ ಮುಂದುವರಿಸ್ತೀನಿ ಪುನಃ. ಹೀಗೆ ಅತಿಶಯ ಅಭ್ಯಾಸವಾಗಬೇಕು. ದೇವಿ ಏನ್ ಮಾಡ್ತಾಳೆ ನೋಡಿ, ಇವಾಗ ನಮ್ಮಲ್ಲಿ ಅಭ್ಯಾಸ ಆಗ್ಬೇಕಾದ್ರೆ ಬರೀ ಸಹಸ್ರನಾಮ ಹೇಳ್ಕೊಂಡು ಅರ್ಥ ತಿಳ್ಕೊಂಡಿದ್ರೆ ಇದನ್ನ ನಮ್ಮ ಸಲಿತಾ ಸಹಸ್ರನಾಮದ ಸಾಧನೆಯಲ್ಲಿ ನಾವು ಬಾಲ್ಯದಲ್ಲಿದ್ದೀವಿ ಅಂತ. ಬಾಲರು ನಾವು ಇನ್ನೂ ಕೆಳಮಟ್ಟದಲ್ಲಿ, ಅಂದ್ರೆ ಬರೀ ಅವಳ ಹೆಸರು ಹೇಳ್ಕೊಂಡು ತೃಪ್ತಿ ಪಟ್ಕೋತಾ ಇದ್ದೀವಿ, ಅವಳ ವಿಗ್ರಹನ ಪೂಜೆ ಮಾಡ್ಕೊಂಡು ತೃಪ್ತಿ ಪಟ್ಕೋತಾ ಇದ್ದೀವಿ. ತಪ್ಪಲ್ಲ, ಅವಳು ರಕ್ಷಣೆ ಮಾಡ್ತಾಳೆ. ಆದ್ರೆ ನಾವು ಇಲ್ಲಿಗೆ ನಿಂತ್ಕೊಳ್ಬಾರ್ದು. ಎಷ್ಟು ಜನ್ಮ ಬೇಕು? ಈ ಜನ್ಮದಲ್ಲೇ ಟೈಮ್ ಇದೆ, ಕೂತ್ಕೋಬೇಕು. ಅರ್ಥ ತಿಳ್ಕೊಂಡು ಹೇಳುವಾಗ ಅದೊಂದು ಪ್ರೌಢಿಮೆ ಬರುತ್ತಲ್ಲ, ಅದು ಬ್ರಹ್ಮ ಅಂದ್ರೆ ವಿಷ್ಣು, ಅಂದ್ರೆ ಯೌವನ ಸ್ವರೂಪಕ್ಕೆ ಹೋಗ್ತೀವಿ. ಬಾಲ್ಯದಿಂದ ಯೌವನಕ್ಕೆ ಹೋಗ್ತೀವಿ, ಅಂದ್ರೆ ನಮ್ಮ ಕಲಿಕೆ ಪ್ರೌಢತ್ವ ಬರುತ್ತೆ. ಅದು ಅವನು ಕೂಡ ಕಾಪಾಡ್ತಾಳೆ. ಒಂದು ಗುಂಪು ಕಲಿತಾ ಇದೆ, ಒಂದು ಗುಂಪು ದೇವಿಯ ಅರ್ಥ ತಿಳ್ಕೊಳ್ತಾ ಇದೆ, ಇನ್ನೊಂದು ಗುಂಪು ಉಪಾಸನೆ ಮಾಡ್ತಾ ಇದೆ, ಇನ್ನೊಂದು ಗುಂಪು ತಪಸ್ಸು ಮಾಡ್ತಾ ಇದೆ. ಯಾರ್ಯಾರು ಎಷ್ಟೆಷ್ಟು ಜನ ಯಾರ್ಯಾರ ಲೆವೆಲ್ ಏನೇನ್ ಮಾಡ್ತಿದ್ದಾರೋ ಇದನ್ನ ಇನ್ನೊಂದು ಲೆವೆಲ್ ಅಂತ ಹೇಳ್ತೀವಿ. ಇನ್ನೊಂದು ಧ್ಯಾನ. ಅವಳದು ಒಂದು ನಾಮ ಹೇಳಿದ್ರೆ ಹಾಗೇ ಧ್ಯಾನ ಕೊಟ್ಟೋಗ್ತೀವಿ. ಇದು ವೃದ್ಧ ಸ್ವರೂಪ, ಪರಿಪಕ್ವವಾಗಿರುವ ಹಣ್ಣಿನ ಸ್ವರೂಪ. ಇದು ಲಯಕಾರಕನಾದ ಶಿವನ ಸ್ವರೂಪ. ದೇವಿ ಶಿವನ ಜೊತೆಗೆ ಇಲ್ಲಿ ಪರಿಪಾಲನೆಯ ಒಂದು ಸ್ಥಿತಿ ನಮ್ಮ ಕಲಿಕೆಯಲ್ಲಿ ಅದು ವಿಷ್ಣು ಜೊತೆಗೆ, ಪ್ರಾರಂಭದಲ್ಲಿ ಸರಸ್ವತಿಯಾಗಿ ಒಲಿದು ಬ್ರಹ್ಮನ ಜೊತೆಗೆ. ಈ ರೀತಿ ಆ ಮೂರು ಜನರು ಮೂರು ಸ್ಥಿತಿಗಳು, ಸೃಷ್ಟಿ ಸ್ಥಿತಿ ಲಯ ಅಥವಾ ಇಚ್ಛಾ ಕ್ರಿಯಾ ಜ್ಞಾನ ಶಕ್ತಿ, ಈ ಮೂರು ಕೂಡ ನಮ್ಮಲ್ಲಿ ಕಲಿಯುವಾಗ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ತಮೋಗುಣ, ರಜೋಗುಣ, ಸತ್ವಗುಣವನ್ನು ಮೀರಿ ಹೋಗ್ತಾ ಇರ್ತೀವಿ ನಾವು. ನಮ್ಮಲ್ಲಿ ಗುಣಗಳು ಪರಿವರ್ತನೆ ಆಗ್ಬೇಕು. ಅಂದ್ರೆ ಲಲಿತಾ ಸಹಸ್ರನಾಮ ಆ ಪುಸ್ತಕ ಅರ್ಥ ಮಾಡ್ಕೊಳ್ಳೋದಲ್ಲ, ಲಲಿತೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಆ ತಾಯಿಯನ್ನ, ಅಮ್ಮನನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಆ ಶೈಲಿ, ನಮ್ಮ ಜೀವನದ ಒಂದು ಲೈಫ್ ಸ್ಟ್ಯಾಂಡರ್ಡ್ ಅಂತೆ, ಲಿವಿಂಗ್ ಸ್ಟ್ಯಾಂಡರ್ಡ್ ಅಲ್ಲ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲ, ಲೈಫ್ ಸ್ಟ್ಯಾಂಡರ್ಡ್, ಕ್ವಾಲಿಟಿ ಲೈಫ್. ನಮ್ಮ ಜೀವನದಲ್ಲಿ ಸತ್ವಭರಿತವಾದ ಆ ಜೀವನ ನಡೆಸೋದ್ರಿಂದ ಆ ದೇವಿ ನಮ್ಗೆ ಹತ್ರ ಆಗ್ತಾ ಬರ್ತಾಳೆ. ನಮ್ಮನ್ನು ತಿಳ್ಕೊಳ್ಳೋದು ಅಂದ್ರೆ ತಿಳ್ಕೋಬೇಕು, ನಮ್ಮ ಪಂಚಭೂತಗಳು ಈ ಶರೀರ, ಪಂಚಕೋಶಗಳು ಈ ಶರೀರ ಪರಿಚಯ ಮಾಡ್ಕೋಬೇಕು, ಗೌರವಿಸಬೇಕು. ಆಮೇಲೆ ಈ ಪಂಚಭೂತಗಳು, ಆ ಪಂಚಕೋಶಗಳು ಸೇರುವ ಆ ಒಂದು ಪಾಯಿಂಟ್, ಆ ಚಕ್ರಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಆ ಕುಂಡಲಿನಿಯ ಶಕ್ತಿಯ ತಾಯಿ ಅಂತ ತಿಳ್ಕೋಬೇಕು. ಧ್ಯಾನಕ್ಕೆ ಅನುಗುಣವಾಗಿ ಈ ದೇಹವನ್ನ ನಾವು ಸಿದ್ಧತೆ ಮಾಡಿಕೊಂಡು ಹೋಗ್ಬೇಕು. ಇದನ್ನ ಈ ಕ್ರಮದಲ್ಲಿ ಅಭ್ಯಾಸ ಮಾಡುವುದನ್ನ ಅತಿಶಯ ಅಭ್ಯಾಸ ಅಂತ ಹೇಳ್ತಾರೆ. 6 ಮಾರ್ಗದಲ್ಲಿ ನಾವು ಹೋಗಿ ಅವಳನ್ನು ತಲುಪಬಹುದು. 6 ದಾರಿಗಳಿದೆ, 6 ಗುಣಗಳನ್ನ ಅದಕ್ಕೆ ಬಿಡಬೇಕು. 6 ಚಕ್ರಗಳನ್ನ ನಿಧಾನವಾಗಿ 6 ಚಕ್ರಗಳನ್ನ ನಾವು ಆಕ್ಟಿವೇಟ್ ಮಾಡಬೇಕು. 6 ಚಕ್ರಗಳಲ್ಲಿ ಅವಳನ್ನು ನೋಡಬೇಕು. ಈ 5 ಚಕ್ರ ದೇಹದ್ದು, 1 ಚಕ್ರ ಮನಸ್ಸಿಂದು, 6 ಚಕ್ರ. ಈಗ ಮೂಲಾಧಾರದಲ್ಲಿ ಕಣ್ಮುಚ್ಕೊಂಡು ಸ್ವಲ್ಪ ಧ್ಯಾನಿಸಿದಾಗ ನಮಗೆ ಅಲ್ಲಿ ಗೊತ್ತಾಗತ್ತೆ ಆ ಎನರ್ಜಿ. ಆ ಮೂಲಾಧಾರದಲ್ಲಿ ದೇಹದ ಒಂದು ಸ್ವರೂಪ, ಒಂದು ಭಾವ ಹೇಗಿದೆಯೋ, ಆ ದೇಹದ ಒಂದು ಗುಣ ಸ್ವಭಾವ ಅದರಲ್ಲಿ ಇದೆಯೋ ಆ ಚಕ್ರದಲ್ಲಿ, ಆ ಎನರ್ಜಿ ಸೆಂಟರ್ನಲ್ಲಿ, ಹಾಗೆ ಮನಸ್ಸೂ ಇದೆ, ಅನ್ನಕೋಶವೂ ಇದೆ, ಮನೋಕೋಶವೂ ಇದೆ, ಅದರಲ್ಲಿ ಪ್ರಾಣಕೋಶವೂ ಇದೆ, ಅದರಲ್ಲಿ ವಿಜ್ಞಾನ ಕೋಶವೂ ಇದೆ, ಆನಂದ ಕೋಶವೂ ಇದೆ. ಪಂಚಕೋಶಗಳ ಸಮ್ಮಿಲಿತ ಆಗಿರೋದು ಆ ಪಾಯಿಂಟೇ ಮೂಲಾಧಾರ. ಹಾಗೆ ಎಲ್ಲ ಚಕ್ರಗಳು ಕೂಡ ಬರೀ ಚಕ್ರ ಅಂದ್ರೆ ಏನು ಕಲ್ಪನೆ ಮಾಡ್ಕೊಳ್ಬೇಡಿ. ಪಂಚಕೋಶಗಳು ಸೇರಿದ ಒಂದು ಫೋಕಲ್ ಪಾಯಿಂಟ್, ಒಂದು ಜಾಗ. ಆ ಪಂಚಕೋಶ ಸೇರಿದ್ರಿಂದ ನಾವು ಯಾವ ಕೋಶಕ್ಕೆ ಬೇಕಾದ್ರೂ, ಆ ಮೂಲಾಧಾರದಿಂದ ಯಾವ ಕೋಶವನ್ನು ಬೇಕಾದ್ರೂ ನಾವು ಮುಟ್ಟಬಹುದು. ಅಥವಾ ಒಂದೊಂದು ಕೂಡ ಚಕ್ರಗಳು ದೇವಿಯ
ಒಂದು ಆವರಣಕ್ಕೆ, ಅವಳ ಹತ್ತಿರಕ್ಕೆ ಹೋಗಕ್ಕೆ ಅದೊಂದು ದ್ವಾರದ ತರ 6 ಕೋಶಗಳು ಆ 9 ಆವರಣದ ದೇವಿಯನ್ನ ತಲುಪೋದಕ್ಕೆ ದ್ವಾರಗಳು. ಈ ರೀತಿ ತಿಳ್ಕೊಂಡು ಒಂದೊಂದು ಸತಿನೂ ನಾವು ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗ ಮೂಲಾಧಾರದಲ್ಲಿ ಆ ದೇವಿಯನ್ನ ಗೌರವಿಸಿ ಅವಳನ್ನ ಅಲ್ಲಿ ನಾವು ಧ್ಯಾನಿಸಿಕೊಂಡಾಗ ನಮಗೆ ಶಕ್ತಿ ಗೊತ್ತಾಗತ್ತೆ. ಮೂಲಾಧಾರದಲ್ಲಿ ಕಾಮ ಇರೋದು, ಕಾಮ ಅಲ್ಲಿರೋ ಮನಸ್ಸು ಕಾಮ ಮನಸ್ಸು, ಅದು ಯಾವಾಗಲೂ ಶಕ್ತಿ, ಪ್ರಾಣಶಕ್ತಿ ಅಧೋಮುಖವಾಗಿರುತ್ತೆ. ನಮ್ಮ ಉದ್ದೇಶ ಏನು? ಮೂಲಾಧಾರದಲ್ಲಿ ಶಕ್ತಿಯನ್ನ, ಅಧೋಮುಖವಾದ ಶಕ್ತಿಯನ್ನ ಊರ್ಧ್ವಮುಖವಾಗಿ ಮೇಲಕ್ಕೆ ಹೋಗೋ ಹಾಗೆ ಮಾಡಬೇಕು. ಅದರಿಂದ ದೇವಿಯನ್ನ ಕೇಳ್ಕೊಳ್ಬೇಕು, ನೀ ಪ್ರಚೋದನೆ ಮಾಡಿ ಅಮ್ಮ ನೀನು ಏಳು, ಎದ್ದೇಳು, ಮೇಲಕ್ಕೆ ಹೋಗು. ಸತ್ವ ಪೂರ್ಣವಾಗಬೇಕಾದ್ರೆ ನೀವು ಆ ಶಕ್ತಿ ಹೆಂಗಿರುತ್ತೆ ಅಂದರೆ ಸಾಲಿಡ್. ಯಾಕೆಂದ್ರೆ ಅದು ಪೃಥ್ವಿ ತತ್ವ. ನಮಗೆ ಅದರಿಂದ ದೇಹಕ್ಕೆ, ಇಂದ್ರಿಯಕ್ಕೆ ವಾಸನೆ ನೋಡುವ ಶಕ್ತಿ ಬಂದಿದೆ. ಆದರೆ ಅದರಲ್ಲಿರುವುದು ಕಾಮ. ಕಾಮನೆಗಳು ನಮ್ಮನ್ನ ಕೆಳಗಡೆ ಎಳಿತಾ ಇರುತ್ತೆ. ಅದು ಸಾಲಿಡ್ ಅಂದಾಗ ಇದಕ್ಕೆ ಈ ಒಂದು ಚಕ್ರ ಒಂದು ಸ್ಕ್ವೇರ್ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಸಾಲಿಡ್ ಬ್ಲಾಕ್ ಅನ್ನ, ಅದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಮೂಲಾಧಾರ. ಈ ಸ್ಕ್ವೇರ್ ಚಕ್ರ ಸ್ಕ್ವೇರ್ ಇದೆ ಅಲ್ಲಿ ಅಂತ, ಅಂದ್ರೆ ಶಕ್ತಿ ಸಾಲಿಡ್ ಆಗಿದೆ. ಯಾವಾಗ ನಾವು ಮೂಲಾಧಾರದಲ್ಲಿ ಪ್ರಚೋದನೆ ಮಾಡ್ತೀವಿ, ಅಲ್ಲಿ ಶಕ್ತಿ ಆ ಆಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದ್ದಿದ್ದು ಕ್ಲಾಕ್ ವೈಸ್ ಹೋಗುತ್ತೆ. ಎಲ್ಲಿವರೆಗೂ ನಮ್ಮಲ್ಲಿ ಕಾಮನೆಗಳಿರುತ್ತೆ, ಆಸೆಗಳಿರುತ್ತೆ, ಆ ಶಕ್ತಿ ಅದು ನೆಗೆಟಿವ್ ಆಗಿ ಹೋಗ್ತಾ ಇರುತ್ತೆ. ಯಾವಾಗ ನಾವು ಡೆಲಿಬರೇಟ್ ಆಗಿ, ಡೆಲಿಜೆಂಟ್ ಆಗಿ ಕೂತ್ಕೊಂಡು ಅದರಲ್ಲಿ ಅಮ್ಮ ನೀನು ಏಳು, ಎದ್ದೇಳು, ನನ್ನಲ್ಲಿರುವ ಕಾಮವನ್ನ ಹೋಗ್ಲಾಡ್ಸು, ನನ್ನಲ್ಲಿ ಆಸೆ ಅನ್ನೋದು, ದುರಾಸೆ ಅನ್ನೋದು ಎಲ್ಲ ಹೊರಟೋಗ್ಲಿ ಅಂತ ನಾವು ಯಾವಾಗ ಧ್ಯಾನ ಮಾಡ್ತೀವಿ, ಪ್ರತಿಯೊಂದು ಧ್ಯಾನದಲ್ಲೂ ನಮ್ಮ ಎಮೋಷನ್ಸ್ ಏನಿದೆ ಅದರ ಪರಿವರ್ತನೆ ಆಗಬೇಕು, ರೂಪಾಂತರವಾಗಬೇಕು. ಮತ್ತೆ ಅಲ್ಲಿ ನಮಗೆ ಒಂದು ರಿಫೈನ್ಮೆಂಟ್ ಅಂತಾರೆ, ನಾವು ಸೂಕ್ಷ್ಮವಾಗಬೇಕು. ಆವಾಗ ಆ ಮೂಲಾಧಾರದಲ್ಲಿ ಆ ಒಳಗಡೆ ನಾವು ಆಳಕ್ಕೆ ಹೋಗ್ತಾ ಹೋಗ್ತಾ ಧ್ಯಾನದಲ್ಲಿ ನಮಗೆ ಒಳಗಡೆ ಆ ತೃಪ್ತಿ ಅನ್ನೋ ಒಂದು ಕಿರಣ ನಮಗೆ ಸಿಗುತ್ತೆ, ತೃಪ್ತಿಯ ಅಲೆ ಸಿಗುತ್ತೆ, ಸೆಲೆ ಸಿಗುತ್ತೆ. ನಾವಲ್ಲಿ ಮುಟ್ಟಬಹುದು. ಆನಂದ ಕೋಶ ಇಲ್ಲಿದೆ, ಮೂಲಾಧಾರದಲ್ಲೂ ಆನಂದ ಕೋಶ ಇದೆ. ನಾವು ನಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಂಡು ಆ ಮೂಲಾಧಾರದಿಂದ ಸಂಪೂರ್ಣವಾಗಿ ಆ ತೃಪ್ತಿ ಅನ್ನೋದನ್ನ ಬರಬೇಕು. ಇದು ಒಂದು ಚಕ್ರ ಆಕ್ಟಿವೇಟ್ ಆದರೆ ಸ್ವಾದಿಷ್ಠಾನದಲ್ಲಿ ಆ ಚಕ್ರ ಜಲತತ್ವಯುಕ್ತವಾಗಿದೆ. ನಮಗೆ ದೇಹದಲ್ಲಿ ನಮಗೆ ಇಂದ್ರಿಯ ರುಚಿಯನ್ನ ಕೊಟ್ರೆ, ಅಂದ್ರೆ ನಮಗೆ ನಾಲಿಗೆ ರುಚಿ ಬರ್ತಾ ಇರೋದೇನೆ ವಾಟರ್ ಪ್ರಿನ್ಸಿಪಲ್, ಜಲತತ್ವದಿಂದ. ಆದರೆ ಮನಸ್ಸಿನಲ್ಲಿ ಲೋಭಿತನ ಬರೋದು ಈ ಸ್ವಾದಿಷ್ಠಾನ ಚಕ್ರದಿಂದ. ಕಾಮ ಜಾಸ್ತಿಯಾಗಿ ಲೋಭಿತನ ಬರುತ್ತೆ. ಆ ದೇವಿ ನಾವು ಉಸಿರಾಡುವಾಗ ನಾವು ಆಳವಾಗಿ ಉಸಿರನ್ನ ತೆಗೆದುಕೊಂಡು, ಒಂದೊಂದು ಚಕ್ರದಲ್ಲೂ ಹೇಳಿದ್ದೀನಿ, ಅಲ್ಲಿ ಒಂದು ವಾಯು ತತ್ವವೂ ಇದೆ, ಜಲತತ್ವವೂ ಇದೆ, ಅಗ್ನಿ ತತ್ವವೂ ಇದೆ, ಅಲ್ಲಿ ಪ್ರಾಣಕೋಶವೂ ಇದೆ, ಮನೋಕೋಶವೂ ಇದೆ, ಆನಂದ ಕೋಶವೂ ಇದೆ. ಅದರಿಂದ ಉಸಿರಾಡುವಾಗ ಪ್ರತಿ ಉಸಿರಿನಲ್ಲೂ ಕೂಡ ಎನರ್ಜಿ ತಗೊಳ್ತಾ ಹೋಗಬೇಕು. ಪ್ರತಿಯೊಂದು ಉಸಿರಾಟ ಬಿಡುವಾಗ ನಾವು ಆ ನಮ್ಮಲ್ಲಿರುವ ಲೋಭಿತನವನ್ನ ಬಿಡ್ತಾ ಬರಬೇಕು, ಇಲ್ಲಿ ಕಾಮವನ್ನ ಬಿಡ್ತಾ ಬರಬೇಕು. ಉಸಿರಾಟವನ್ನ ಸರಿಯಾಗಿ ನಿಯಂತ್ರಿಸಿಕೊಂಡು ಒಂದೊಂದು ಚಕ್ರದಲ್ಲೂ ಧ್ಯಾನ ಮಾಡಿಕೊಂಡು ಆಯಾಯ ಚಕ್ರದಲ್ಲಿ ಇರುವ ಆ ನೆಗೆಟಿವಿಟಿನ ತೆಗೆದುಹಾಕಿ ಆ ಪಾಸಿಟಿವ್ನ ಚೆನ್ನಾಗಿ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಮಣಿಪುರದಲ್ಲಿ ಏನಿದೆ, ಮಣಿಪುರ ನಮಗೆ ಕಣ್ಣಿನ ದೃಷ್ಟಿಯನ್ನ ಕೊಟ್ಟಿದ್ರು ಕೂಡ, ರೂಪವನ್ನು ಕೊಟ್ಟಿದ್ರು, ರೂಪ ಅಂದ್ರೆ ದೃಷ್ಟಿ ಅಂತ, ಬೆಳಕನ್ನು ನೋಡೋ ಶಕ್ತಿ ಕೊಟ್ಟಿದ್ರು ಕೂಡ ಅಲ್ಲಿ ಮಾತ್ಸರ್ಯ ತುಂಬಿದೆ. ಎಮೋಷನ್ ಏನು, ಸರ್ಫೇಸ್ ಎಮೋಷನ್ ಮಾತ್ಸರ್ಯ. ಆ ಮಾತ್ಸರ್ಯವನ್ನ ಹೋದಾಗ ಒಂದು ಟಾಲರೆನ್ಸ್ ಬರುತ್ತೆ, ಅದು ಆ ಒಂದು ಶಕ್ತಿ. ಇಲ್ಲಿ ತ್ರಿಕೋಣಾಕಾರದಲ್ಲಿ ಶಕ್ತಿ ಇದೆ, ಸ್ವಾದಿಷ್ಠಾನದಲ್ಲಿ ಶಕ್ತಿ ಚಕ್ರಾಕಾರದಲ್ಲಿ ಸುತ್ತುತ್ತೆ. ಪ್ಲಸ್ ಇದು ಒಂದು ಹೊರಗಡೆ ಮೂಲಾಧಾರದಲ್ಲಿ ಶಕ್ತಿ ಸಾಲಿಡ್ ಆಗಿ ಸ್ಕ್ವೇರ್ ಶೇಪಲ್ಲಿ ಇತ್ತು, ಒಂದು ಸರ್ಕಲ್ ಶೇಪ್ನಲ್ಲಿ ತಿರುಗಕ್ಕೆ ಶುರು ಆಯಿತು, ಇಲ್ಲಿ ತ್ರಿಕೋಣದಲ್ಲಿ ತಿರುಗಕ್ಕೆ ಶುರು ಆಗುತ್ತೆ. ನಿಮಗೆ ಫೀಲ್ ಆಗತ್ತೆ ಆ ಮೂಲಾಧಾರದಲ್ಲಿ ಆ ದೇವಿಯ ಸ್ವರೂಪವನ್ನು ಧ್ಯಾನಿಸಿಕೊಂಡಾಗ ಆ ಮಣಿಪುರ ಚಕ್ರದಲ್ಲಿ ನಮಗೆ ಆ ಮಾತ್ಸರ್ಯ ಭಾವ ಹೊಟ್ಟೋಗುತ್ತೆ. ಎಲ್ಲ ಸರೆಂಡರ್ ಮಾಡ್ತೀವಿ ನಾವು, ಅಲ್ಲಿ ರಿಫೈನ್ಮೆಂಟ್ ಆಗುತ್ತೆ, ರೂಪಾಂತರವಾಗುತ್ತೆ. ಆ ಒಳಗಡೆ ಆನಂದ ಕೋಶವನ್ನು ಮುಟ್ಟಿದಾಗ ಆ ಒಂದು ಟಾಲರೆನ್ಸ್, ಸಹನಾಶೀಲತೆ ಬರುತ್ತೆ. ಆ ಒಂದು ಹೊಟ್ಟೆ ಉರಿ ಅನ್ನೋದು ಹೊರಟೋಗುತ್ತೆ. ಹಾಗೆ ಮೇಲಿನ ಚಕ್ರದಲ್ಲಿ ಅನಾಹತದಲ್ಲಿ ಶಬ್ದ, ಇದು ಶಬ್ದ ಆದರೂ ಕೇಳಿಸಿದ್ರು ಕೂಡ ನಮಗೆ ಇನ್ನೂ ಒಂದು ಎಮೋಷನ್, ಮೋಹ ತುಂಬಿದೆ. ಆ ಮೋಹ ಹೋಗಬೇಕು, ಪ್ರೇಮ ಬರಬೇಕು, ನಾವು ಒಳಗಡೆ ಮುಟ್ಟಬೇಕು, ಆ ಚಕ್ರದ ಒಳಗಡೆ ಆನಂದ ಕೋಶವನ್ನು ಮುಟ್ಟಬೇಕು. ಉಸಿರಾಟದಲ್ಲಿ ಒಂದೊಂದು ಉಸಿರಾಟದಲ್ಲೂ ಕೂಡ ನಮ್ಮ ಮೋಹವನ್ನು ಬಿಡ್ತಾ ಬರಬೇಕು. ಇದು ಗೊತ್ತಾಗಿ ಡೆಲಿಬರೇಟ್ ಆಗಿ ಮಾಡಬೇಕು. ವಿಶುದ್ಧಿ ಚಕ್ರಕ್ಕೆ ಬರೋಷ್ಟರಲ್ಲಿ ಆ ಸೆನ್ಸ್ ಆಫ್ ಟಚ್,
ಅದು ಸಿಕ್ಕಿದ್ರೂ ಕೂಡ ಅಲ್ಲಿ ಇರೋದೇನೆ ಕ್ರೋಧ. ಆ ಕ್ರೋಧವನ್ನ ನಾವು ಸಮರ್ಪಿಸ್ಕೊಂಡ್ಬಿಡ್ಬೇಕು, ಅವಳನ್ನ ತೆಗೆದು ಹಾಕ್ಬಿಡ್ತಾಳೆ ಅವಳು ಸಂಪೂರ್ಣವಾಗಿ. ಅಮ್ಮ ಶಾಂತಿ ಕೊಡು ಅಂದಾಗ ಶಾಂತಿ ಬರುತ್ತೆ, ಇಲ್ಲಿ ಪ್ರೇಮ ಬರುತ್ತೆ, ಇಲ್ಲಿ ಟಾಲರೆನ್ಸ್ ಬರುತ್ತೆ, ಇಲ್ಲಿ ಲೋಭಿತನ ಹೋಗಿ ಕೊಡುವ ಒಂದು ಕ್ವಾಲಿಟಿ ಧಾರಾಳತನ ಬರುತ್ತೆ, ಮೂಲಾಧಾರದಿಂದ ತೃಪ್ತಿ ಬರುತ್ತೆ. ಹೀಗೆ ಪಾಸಿಟಿವ್ ಆಗಿ ತಗೊಂಡಾಗ ಆಜ್ಞಾಚಕ್ರ ಮನೋತತ್ವಕ್ಕೆ ಇದಿಷ್ಟೂ ದೇಹ ಆಯಿತು. ಮನಸ್ಸು ಮನೋತತ್ವದಲ್ಲಿ ತಪೋಲೋಕದಲ್ಲಿ ನಮಗೆ ಮದ ಇದೆ. ಆ ಮದ ಯಾವಾಗ ನಾವು ಬಿಟ್ಬಿಡ್ತೀವಿ, ಮಗುವಾಗ್ತೀವಿ, ಅಮ್ಮನಿಗೆ ಸರೆಂಡರ್ ಮಾಡ್ಕೊಳ್ತೀವಿ, 6 ಮಾರ್ಗಗಳು, ಈ 5+1 6 ಮಾರ್ಗವು ನಮಗೋಸ್ಕರ ತೆರೆದಿರುತ್ತೆ. ಆಗ ನಾವು ಆ ಒಂದು ಓಷನ್ ಆಫ್ ಕಂಪ್ಯಾಷನ್ ಅಂತ ಹೇಳ್ತಾರೆ, ಆ ಕರುಣೆಯ ಕಡಲೋದಲ್ಲಿ ಈ ಅಲೆಗಳೆಲ್ಲ ಹೋಗಿ ಸೇರಿಬಿಡುತ್ತೆ. ಅದು ಇದೆಲ್ಲ ನಾವು ಸೇರೋದು. ಅದಕ್ಕೆ ಹೇಳ್ತಾರೆ ಅಭ್ಯಾಸ ಅತಿಶಯ ಜ್ಞಾತ. ಅತಿಶಯ ಅಭ್ಯಾಸದಿಂದ ತಿಳ್ಕೊಂಡು ಷಡದ್ವಾತೀತ ರೂಪಿಣಿ ಅವ್ಯಾಜ ಕರುಣಾಮೂರ್ತಿ. ಆ ಥರ ನಾವು ಕೂತ್ಕೊಂಡಾಗ ಕೂತ್ಕೊಂಡ್ರೆ ದೇಹ ಸ್ಟಿಲ್ ಆಗಿರ್ಬೇಕು. ಈ ಚಕ್ರಗಳನ್ನ ಅನುಭವಿಸ್ತಾ ಇದ್ದಾಗ ನಮ್ಮ ಅಂತಃಕರಣ ಹೇಗಿರುತ್ತೆ ಅಂದ್ರೆ ಶುದ್ಧವಾಗ್ತಾ ಆಗ್ತಾ ಆಗ್ತಾ ಈ ತಿಳಿ ಎಣ್ಣೆ ತರ ಆಗೋಗುತ್ತೆ. ನಮ್ಮ ದೇಹ ಒಂದು ಬತ್ತಿ ಆಗೋಗುತ್ತೆ. ಈ ಮನಸ್ಸು ಸೂಕ್ಷ್ಮವಾಗಿರೋದ್ರಿಂದ ನೀರು, ಅಗ್ನಿ, ವಾಯುಕ್ಕಿಂತ ಸೂಕ್ಷ್ಮವಾಗಿರೋದ್ರಿಂದ ಹರಡ್ಕೊಂಡ್ಬಿಡುತ್ತೆ. ಬೆಳಕು ತುಂಬಾ ಬೆಳಕಾಗ್ಬಿಡುತ್ತೆ. ಈ ಗುಣಗಳನ್ನೆಲ್ಲ ಬಿಡ್ತಾ ಬಂದಿರ್ತೀವಲ್ಲ, ಅದು ಬೆಳಕಾಗತ್ತೆ. ನಮ್ಮ ದೇಹ ಒಂದು ಬತ್ತಿ ಆಗತ್ತೆ. ಆ ಮನಸ್ಸು ಹರಡ್ಕೊಂಡ್ಬಿಡುತ್ತೆ. ಇದನ್ನೇ ತ್ರಿಕೋಣಾಂತ ದೀಪಿಕಾ ಅಂತ ಹೇಳ್ತೀವಿ. ಅದಕ್ಕೆ ಸರಿಯಾಗಿ ಒಂದೊಂದು ನಾಮ ಹೇಳುವಾಗ್ಲೂ ನಾವು ನೋಡಬೇಕು. ಅತಿಶಯ ಅಭ್ಯಾಸದಿಂದ, ಅತಿಶಯ ಅಭ್ಯಾಸ ಅತಿಶಯ ಜ್ಞಾತ ಷಡದ್ವಾತೀತ ರೂಪಿಣಿ ಅವ್ಯಾಜ ಕರುಣಾಮೂರ್ತಿ ಅಜ್ಞಾನಾಂತ ದೀಪಿಕಾ. ಅಜ್ಞಾನವನ್ನ ಹೋಗಲಾಡಿಸುವ ಜ್ಞಾನದ ದೀಪಿಕೆಯಂತೆ ಬಾಡಿ ಕೂತ್ಕೊಂಡ್ಬಿಡುತ್ತೆ. ಒಳಗಡೆ ಬೆಳಕು ತುಂಬಿಡುತ್ತೆ. ಅಜ್ಞಾನಾಂತ ದೀಪಿಕಾ. ಆಬಾಲಗೋಪ ವಿದಿತ. ನೋಡಿ, ಆಬಾಲಗೋಪ ವಿದಿತ ಅಂದ್ರೆ ನಾವು ಕಲಿಯುವಾಗ ಬಾಲರಾಗಿದ್ರು, ಪ್ರೌಢರಾಗಿದ್ರು, ವೃದ್ಧರಾಗಿದ್ರು, ಈ ತ್ರಿಮೂರ್ತಿಗಳು ಸ್ಥಿತಿಯನ್ನ ನಾನು ವರ್ಣನೆ ಮಾಡಿದೆ. ಯೌವನ, ವಿಷ್ಣು, ಬಾಲ, ಬ್ರಹ್ಮ, ವೃದ್ಧ ರೂಪ, ರುದ್ರ ಅಂತ ಇವ್ರು 3 ಜನ ತ್ರಿಮೂರ್ತಿಗಳು ಕೂಡ ಅವಳ ಶಾಸನವನ್ನ ಮೀರದೆ ಈ ಆಜ್ಞಾಚಕ್ರದಲ್ಲಿ ಆಜ್ಞೆ ಇದೆಯಲ್ಲ, ಅದು ಅವಳ ಆಜ್ಞೆಯಂತೆ ನಡ್ಕೊಳ್ತಾರೆ. ಇಲ್ಲಿ ಮದ ಅನ್ನೋದು ಸರೆಂಡರ್ ಆಗ್ಬಿಡುತ್ತೆ. ತ್ರಿಮೂರ್ತಿಗಳು ಕೂಡ ಮಗುವಾಗ್ಬಿಡ್ತಾರೆ. ಅವಳಿಗೆ ಸಂಪೂರ್ಣ ಶರಣಾಗ್ಬಿಟ್ಟು ಅವಳ ಆಡತಿಯಂತೆ ನಡ್ಕೊಳ್ತಾರೆ. ಸರ್ವಾನುಲ್ಲಂಘ್ಯ ಶಾಸನ. ಯಾರೂ ಕೂಡ ಅವಳ ಶಾಸನವನ್ನು ಉಲ್ಲಂಘನೆ ಮಾಡಿಲ್ಲ. ನಮ್ಮ ಆಜ್ಞಾಚಕ್ರದಲ್ಲಿ ಅಹಂಕಾರ ಮದ ಕರಗಿದ್ರೆ ನಾವು ಅವಳ ಶಾಸನವನ್ನು ಉಲ್ಲಂಘನೆ ಮಾಡದೆ ತಗೊಳ್ತೀವಿ. ಸರ್ವಾನುಲ್ಲಂಘ್ಯ ಶಾಸನ. ಆವಾಗ ಈ 6 ಬಾಗಿಲುಗಳು, ದ್ವಾರಗಳು 9 ಆವರಣಕ್ಕೆ ತೆಕ್ಕೊಳ್ಳುತ್ತೆ. ಶ್ರೀಚಕ್ರದಲ್ಲಿ ಬಿಂದು, ತ್ರಿಕೋಣ, ವಸುಕೋಣ, ದಶಾರ, ಯುಗ್ಮ, ಮನ್ವಶ್ರ, ನಾಗದಳ, ಷೋಡಶಾರ, ವೃತ್ತತ್ರಯ ಅಂತ ಶ್ರೀಚಕ್ರದ ಒಂದು ವರ್ಣನೆ ನೋಡಿದಾಗ ಆ 9 ಚಕ್ರಗಳು ಏನಿದೆ ಅದು ದ್ವಾರಗಳು ತಕ್ಕೊಳ್ಳುತ್ತೆ. ಅಂದ್ರೆ ಶ್ರೀಚಕ್ರ ರಾಜನಿಲಯ. ಆ 6 ಬಾಗಿಲಿಂದ ಇವಾಗ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ ಈ 3ರಿಂದ ಬಾಗಿಲು ತಕೊಂಡ್ಬಿಡ್ಬೋದು. ನಿಮ್ಮ ಸಂಸ್ಕಾರ ಚೆನ್ನಾಗಿದ್ರೆ ಆ ಪ್ರಥಮ ಆವರಣಕ್ಕೆ ಎಂಟರ್ ಆಗ್ಬಿಡತ್ತೆ. 2ನೇ ಆವರಣದಿಂದ ಇಲ್ಲಿಗೆ ಎಂಟರ್ ಆಗುತ್ತೆ. 3ನೇ ಆವರಣದಿಂದ ಇಲ್ಲಿಗೆ, 4ರಿಂದ ಇಲ್ಲಿಗೆ, 5ನೇ ಆವರಣದಿಂದ ಇದೆರಡಕ್ಕೂ, 6ನೇ ಆವರಣದಿಂದ ಮತ್ತೆ 7, 8, 9ನೇ ಆವರಣ. ಅದು 7 ಸಂಪೂರ್ಣ ದೇಹ, 8 ಈ 3 ಖಂಡಗಳು, 9ನೇ ಆವರಣ ಬಿಂದು. ಆ ರೀತಿ ಪ್ರತಿಯೊಂದು ಚಕ್ರಗಳಿಂದ ನಾವು ಬಾಗಲ್ ಮಾಡಿಕೊಂಡು ಆವರಣ ಪ್ರವೇಶ ಮಾಡಿ ದೇವಿ ಶ್ರೀಚಕ್ರದ ಮನೆಯಲ್ಲಿದ್ದಾಳೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ನಮ್ಗೆ ಆವರಣಗಳೆಲ್ಲ ಅವಳಿದ್ದಾಳೆ ಅಂತ. ಒಂದೊಂದು ಆವರಣವೂ ಕೂಡ ಅಲ್ಲಿಗೆ ಬಾಗಿಲು ತಕ್ಕೊಳ್ಳುತ್ತೆ. ಷಡದ್ವಾತೀತ ರೂಪಿಣಿ ಅಂತಂದ್ರೆ ಹಾಗೇನೆ. ಆಮೇಲೆ ಶ್ರೀಚಕ್ರ ರಾಜನಿಲಯ, ಶ್ರೀಮತ್ ತ್ರಿಪುರ ಸುಂದರಿ, ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ ತ್ರಿಖಂಡದಲ್ಲಿ ಅವಳಿದ್ದಾಳೆ. ಶ್ರೀಮತ್ ತ್ರಿಪುರ ಸುಂದರಿ ಅವಳು ಬರೀ ಶಿವ ಅಲ್ಲ, ಶಿವಶಕ್ತೈಕ್ಯ ರೂಪಿಣಿ. ಶಿವ ಅಂದ್ರೆ ಈಶ್ವರ, ಶಿವ ಅಂದ್ರೆ ದೇವಿ, ಶಿವ ಅಂದ್ರೆ ದೇವಾದೇವಿ ಅಂತ. ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ. ಲಲಿತಾಂಬ ಅನ್ನೋದು ಒಬ್ಳೇ ಅಲ್ಲ, ಎಲ್ಲವೂ ಅವಳೇ. ಒಂದು ಅವಳೇ, ಶಿವಶಕ್ತಿಯೂ ಅವಳೇ, ತ್ರಿಮೂರ್ತಿ ಅಂದ್ರೆ ತ್ರಿಪುರ ಸುಂದರಿಯೂ ಅವಳೇ, ತ್ರಿಲೋಕದಲ್ಲಿರುವ ತ್ರಿಪುರ ಸುಂದರಿಯೂ ಅವಳೇ, ಮತ್ತು 9 ಆವರಣದ ನವಯೋಗಿನಿಯೂ ಅವಳೇ, ಷಟ್ಚಕ್ರದಲ್ಲಿರುವ 6 ಶಕ್ತಿಗಳು ಅವಳೇ. ಇಷ್ಟು ನಮಗೆ ಇಷ್ಟು ನಾಮದಲ್ಲಿ ಗೊತ್ತಾಗ್ಬಿಡ್ಬೇಕು. ಆ ನಾಮನ ಇಟ್ಕೊಂಡು ಹೇಳ್ಬಿಟ್ಟು ಕೂತ್ಕೊಂಡು ಧ್ಯಾನ ಮಾಡಿದಾಗ ಫೀಲ್ ಮಾಡಬೇಕು. ಅಭ್ಯಾಸ ಅತಿಶಯ ಜ್ಞಾತ ಷಡದ್ವಾತೀತ ರೂಪಿಣಿ.
ಅವ್ಯಾಜ ಕರುಣಾಮೂರ್ತಿ. ಆ ಕರುಣೆ ಅನ್ನೋದು ಎಲ್ಲ ನಮ್ಮ ದುಷ್ಟ ಭಾವನೆಗಳನ್ನೆಲ್ಲ ತೆಗೆದಾಕ್ಬಿಡುತ್ತೆ. ಅವ್ಯಾಜ ಕರುಣಾಮೂರ್ತಿ, ಅಜ್ಞಾನಾನ್ವಾಂತ ದೀಪಿಕಾ, ಆ ಬಾಲಗೋಪ ವಿದಿತ, ಸರ್ವಾನುಲ್ಯಂಗ್ಯ ಶಾಸನ, ಶ್ರೀಚಕ್ರ ರಾಜನೆಲೆಯ, ಶ್ರೀಮತ್ ತ್ರಿಪುರ ಸುಂದರಿ, ಶಿವಶಕ್ತೈಕ್ಯ ರೂಪಿಣಿ, ಲಲಿತಾಂಬಿಕಾ ಅಂತ ನಾವು ಹೇಳ್ತೀವಲ್ಲ. ಲಲಿತಾಂಬ ಅನ್ನುವಾಗ ತಿಳ್ಕೋಬೇಕು, ಈ ಲಲಿತಾ ಅನ್ನೋದಕ್ಕಿಂತ ಆ ಸುಂದರವಾದ ಆ ಹೆಸರು ಹೇಳುವಾಗಲೇ ಕೂಡ ಮಧುರವಾಗಿದೆ. ಮಧುರ ನಾಮ, ಅದೇ ಮನೋಹರ ನಾಮ, ಮಂಜುಳ ನಾಮ, ಗಂಭೀರವಾದ ಗಹನವಾದ ಗೌರವ ಕೊಡುವಂತಹ ನಾಮ. ಈ ನಾಮ ಸರ್ವ ಅವತಾರಗಳ, ಅನಂತ ಅವತಾರಗಳ ಮಂಗಳ ನಾಮ. ಲಲಿತಾ ಅನ್ನೋದು ಲಾಸ್ಯ ಮತ್ತು ಆ ಲಾಲಿತ್ಯದ ತುಂಬಿರುವಂತಹ ಲಲಿತಾ ಅಂದಾಗ ಏನೋ ಒಂದು ರೋಮಾಂಚನವಾಗಬೇಕು. ಅಂಥ ಒಂದು ಬ್ಯೂಟಿ ಅನ್ನೋದು ಎಷ್ಟೊಂದು ಅರ್ಥ ಇದೆ ಅದಕ್ಕೆ. ಆ ಲಲಿತಾ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಇದು ತಾಯಿ ಅಂದರೆ ಸಾಕು, ಅಮ್ಮ ಅಂದರೆ ಸಾಕು, ಅಂಬಾ ಅಂದರೆ ಸಾಕು. ಇದರಲ್ಲಿ ನೀವು ದೇವಿಯನ್ನ ಅಮ್ಮ ದೇವಿ ಏನು ಕರೆದ್ರೂ ಕೂಡ ನಮ್ಮಲ್ಲಿರುವ ದುಷ್ಟರು, ಬಂಡಾಸುರರು, ಎಲ್ಲ ರಾಕ್ಷಸರು, ಒಂದೊಂದೇ ರಾಕ್ಷಸರು ಮರ್ದನ ಆಗೋದು ನಾವು ಸಾಕ್ಷಿಯಾಗಿ ನಮ್ಮೊಳಗೇನೆ ಇರುವ ದುಷ್ಟಗಳ ಕರ್ಮಗಳೆಲ್ಲ ಕಳೆಯೋದನ್ನು ನಾವು ನೋಡಬಹುದು. ಅದಕ್ಕೆ ಹೇಳೋದು ಯಾವತ್ತೂ ಇದರಲ್ಲಿ ಈ ನಾಮದಲ್ಲಿ ಬಹಳ ಮುಖ್ಯವಾದದ್ದು ಆಜ್ಞಾಚಕ್ರ. ಇಲ್ಲಿ ಮದ ಹೋಗುವಂತಹ ಆ ಒಂದು ಅವಳಜ್ಞೇನೇ ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳ್ತಾರೆ, ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು, ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು, ಹೆಳವನನು ಗಿರಿಯ ತುದಿಗೊಯ್ಯುವಳು ನೀನು. ಕೆಲವರಿಗೆ ಬ್ರಹ್ಮಪದ ಇತ್ತು, ಕೆಲವರನು ಭವಜಲದ ಸುಳಿಯೊಳಗೆ ಎಸೆಯುವಳು ನೀನು. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗರಿಮೆ ಇದೆಂದು ತಿಳಿವರಿ ಜನರು. ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ, ನಾನೊಂದು ಬರಿಯ ಮನೆ, ನೀ ಅದರ ಮಂತ್ರ. ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ, ನಾನೊಂದು ಬರಿಯ ಮನೆ, ನೀ ಅದರ ತಂತ್ರ. ನಾನೊಂದು ರಥವಾಗಿ, ನೀನದರ ರಥಿಕ. ನೀ ನಡೆಸೆ, ನಾ ನಡೆವೆ, ನಿನ್ನದೀ ಲೋಕ. ಎಲ್ಲವೂ ನಿನ್ನಿಚ್ಛೆ, ಎಲ್ಲವೂ ನಿನ್ನಾಜ್ಞೆ. ಅವಳಾಜ್ಞೆ ಪಾಲಿಸಿದ್ರೆ ಆ ದುಷ್ಟವಾದ ಚಿಕ್ಕ ಅಹಂಕಾರ ಸತ್ತೋಗಿ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ನಾವು ಅವಳನ್ನು ಸಂಪೂರ್ಣವಾಗಿ ಶರಣಾಗಿ ಅವಳ ಮೂಲಕ ಕೆಲಸ ಮಾಡಬಹುದು. ಮುಂದೆ ನಾಳೆ ಪ್ರಾರಂಭಿಸ್ತೀನಿ. ಇನ್ನು 10 ನಾಮ.